ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಶ್ವಂತ್. ನೀವು ನೋಡ್ತಾ ಇರೋದು ಯಶ್ವಂತ್ ಬ್ಲಾಗ್ಸ್. ನಾನಿವತ್ತು ಬಂದಿರೋ ಜಾಗ SPR ಅಕ್ವೇರಿಯಂ ಅಂತ. ಇದಿರೋದು ಬಂದು ವಿಜಯನಗರ್ ಪೈಪ್ಲೈನ್ ರಸ್ತೆಯಲ್ಲಿ ಜೈನ್ ಟೆಂಪಲ್ ಮುಂದೆನೇ ಇದೆ ಈ ಒಂದು ಅಕ್ವೇರಿಯಂ. ನೀವು ಇಲ್ಲಿಗೆ ಬಂದ್ರೆ ನಿಮ್ಗೆ ಬೇಕಾಗಿರುವಂತ ನೇಚರ್ ಅಕ್ವಾಟಿಕ್ಸ್ ಆಗ್ಲಿ ಮತ್ತೆ ಬೇರೆ ಅಕ್ವೇರಿಯಂ ಫಿಶಸ್ ಆಗ್ಲಿ ಪ್ರತಿ ಒಂದು ಪ್ರಾಡಕ್ಟ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಅಕ್ವೇರಿಯಂ ಫಿಶಸ್ ಸಿಗುತ್ತೆ, ಸೊ ನಿಮ್ಗೆ ಆಕ್ಸೆಸರೀಸ್ ಸಿಗುತ್ತೆ, ಮತ್ತೆ ಎಲ್ಲಾ ತರ A to Z ಫಿಶ್ ಅಕ್ವೇರಿಯಂ ರಿಲೇಟೆಡ್ ಐಟಮ್ಸ್ ನಿಮ್ಗೆ ಇಲ್ಲ ಸಿಗುತ್ತೆ. ಸೊ ನಾನು ನಿಮಗೆ ಒಂದೊಂದಾಗಿ ಏನೇನ್ ಸಿಗುತ್ತೆ, ಯಾವ ತರ ಐಟಮ್ ಇದೆ ಅಂತೆಲ್ಲ ತೋರಿಸ್ತಾ ಹೋಗ್ತೀನಿ. ಬನ್ನಿ ಬನ್ನಿ. ವೀಕ್ಷಕರೇ, ಇವತ್ತು ನಮ್ ಜೊತೆ SPR ಅಕ್ವೇರಿಯಂ ಓನರ್ ಅಂತ ರುದ್ರೇಶ್ ಅವರು ಇದ್ದಾರೆ. ಸೊ ಹಾಯ್ ಸರ್, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್. ಮತ್ತೆ ನಿಮ್ಮ ಅಕ್ವೇರಿಯಂ ಶಾಪ್ ಆಕ್ಚುಯಲ್ ಕರೆಕ್ಟ್ ಅಡ್ರೆಸ್ ಏನ್ ಹೇಳ್ಬಿಡಿ ನೀವು. ವಿಜಯನಗರ ಪೈಪ್ಲೈನ್ ರಸ್ತೆ, ಶ್ರೀ ಕೃಷ್ಣದೇವರಾಯ ರೋಡ್, ಜೈನ್ ಟೆಂಪಲ್ ಮತ್ತೆ JP ಪಾರ್ಕ್. ಅದ್ರ JP ಪಾರ್ಕ್ ಅಡ್ಜಸೆಂಟ್, ಜೈನ್ ಟೆಂಪಲ್ ಆಪೋಸಿಟ್. ಓಕೆ, ಸೊ ಹೇಳಿ ಯಾವ ತರ ಫಿಶಸ್ ಇದೆ ಮತ್ತೆ ಯಾವ ತರ ಅಸೆಸರಿ ಸಿಗುತ್ತೆ ನಮ್ಗೆ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾ ಬನ್ನಿ. ಸೊ ಫಸ್ಟ್ ಇದು ನಾರ್ಮಲ್ ಕಾಮನ್ ಗೋಲ್ಡ್ ಫಿಶಸ್. ಓಕೆ, ಇದು ಯಾವಾಗ್ಲೂ ಇದೆ ಸ್ಟಾಕ್ ಅಲ್ಲಿ ಗೋಲ್ಡ್ ಫಿಶ್ ಆಗಲಿ? ಇದು ಕಾಮನ್ ವೆರೈಟಿ, ಸ್ಟಾಕ್ ಇಲ್ಲೇ ಇರುತ್ತೆ ಯಾವಾಗಲೂ. ಇದು ಫೈರ್ ರೇಟ್ ಆಸ್ಪೆಕ್ಟ್ಸ್. ಇದು ಇಂಪೋರ್ಟೆಡ್ ಅದೆಲ್ಲ ಅಂತಾರಲ್ಲ, ಇದ್ರಲ್ಲಿ ಹೆಂಗ್ ಕಂಡಿದ್ದು? ಇಂಪೋರ್ಟೆಡ್ ಅಲ್ಲ, ಇಂಪೋರ್ಟೆಡ್ ಸ್ವಲ್ಪ ಕಲರೇಷನ್ ಜಾಸ್ತಿ ಇರುತ್ತೆ, ಅಂದ್ರೆ ಇದು ಚೂರು ರೇಟ್ ಎಕ್ಸ್ಟ್ರಾ ರೇಟ್ ಇರುತ್ತೆ. ಓಕೆ, ಮತ್ತೆ ಇದು ಏನು ಆಸ್ಕರ್ಸ್ ಎಷ್ಟು ಮಿನಿಮಮ್ ಎಷ್ಟು ಪೇರ್ ಇಟ್ರೆ ಬೆಟರ್? ನಾವು ಡಿಪೆಂಡ್ಸ್ ನಿಮ್ಮ ಟ್ಯಾಂಕ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು 2x1 ಅಂದ್ರೆ ಮ್ಯಾಕ್ಸಿಮಮ್ ಒಂದೇ ಪೇರ್ ಇರುತ್ತೆ. ಒಂದೇ ಪೇರ್. ಇದು ಗ್ರೀನ್ ಸೆವರನ್ ಅಂತ. ಇದು ಚಿಕ್ಲೆಟ್ಸ್ ವೆರೈಟಿ. ಚಿಕ್ಲೆಟ್ ಇದು ಅಂದ್ರೆ ನಾವು ಕಮ್ಯುನಿಟಿ ಟ್ಯಾಂಕ್ ಅಲ್ಲಿ ಬಿಡಬಹುದಾ ಇಲ್ಲ ಅಂದ್ರೆ ಯಾವಾಗಲ್ಲ? ಇಲ್ಲ, ಚಿಕ್ಲೆಟ್ಸ್ ವೆರೈಟಿ ಎಕ್ಸ್ಪೋರ್ಟೆಡ್ ಎಲ್ಲೋ ಸೆರಮ್ಸ್ ಮತ್ತೆ ಇವನ್ ಪ್ಯಾರೆಟ್ಸ್, ಅದು ಪ್ಯಾರೆಟ್ಸ್ ಅದೆಲ್ಲ ಇರುತ್ತೆ. ಏಕೆಲಿ ಚಿಕ್ಲೆಟ್ಸ್, ಅದು ಆ ತರ ಜೊತೆ ಕಾಮನ್ ಗೋಲ್ಡ್ ಫಿಶ್, ವರಂಡಾ ಗೋಲ್ಡ್ ಫಿಶ್ ಇರುತ್ತಾರೆ. ಸೊ ಕಾಯ್ಸ್ ಇದು ಏನ್ ಸೈಜ್ ಕಾಯ್? ಇದೆಲ್ಲ ಮ್ಯಾಕ್ಸಿಮಮ್ ಏನ್ ಸೈಜ್ ಆಗುತ್ತೆ? ಇದೆಲ್ಲ ಮ್ಯಾಕ್ಸಿಮಮ್ ನಿಮಗೆ ಅಪ್ ಟು 2 ಫೀಟ್ ವರೆಗೂ ಬೆಳೆಯುತ್ತೆ. ಬಟ್ ಇದು ಕೋಯಿ ಟ್ಯಾಂಕ್ ಅಲ್ಲಿ ಇಡಕ್ಕೆ ಸೂಟಬಲ್ ಇರುತ್ತೆ, ಯಾಕಂದ್ರೆ ಕೆಲವರು ಪಾಂಡ್ ಗೆ ಸೂಟಬಲ್ ಅಂತಾರಲ್ಲ. ಹೌದು, ಪಾಂಡ್ ಅಲ್ಲೇ ಸೂಟಬಲ್, ಬಟ್ ಬೆಳೆಯಕ್ಕೆ ಸ್ವಲ್ಪ ಟೈಮ್ ಅದರಿಂದ ಈಗ 8 ಫೀಟ್ ಟ್ಯಾಂಕ್ ಆತರ ಇದ್ರೆ ಕೋಯಿ ಒಂದು 5 ಇಡಬಹುದು. ಲಾರ್ಜ್ ಅಂದ್ರೆ ದೊಡ್ಡ ಸ್ಪೇಸ್ ಬೇಕಿದೆ. ಇದು ಏನ್ ಇದು ಐಫಿನ್ ಸಾಲ್ಟ್ ಇದೆ. ಇದು ಮೋಲಿಸ್ ಪ್ಲಾಟಿ? ಮೋಲಿ. ಓಕೆ, ಐಫಿನ್ ಮೋಲಿ, ಐಫಿನ್ ಸ್ವಾಲ್ಟೈಲ್ ಮೋಲಿ. ಸ್ವಾಲ್ಟೈಲ್ ನೋಡಕ್ಕೂ ಚೆನ್ನಾಗಿದೆ, ಕಲರೇಷನ್. ಇದು ಬೋಸ್ಮನಿ ರೈನ್ಬೋಸ್. ಬೋಸ್ಮನಿ ರೈನ್ಬೋಸ್ ಇದು ಆಕ್ಚುಲಿ ಈ ನಾವು ಶ್ರಿಂಪ್ ಎಲ್ಲ ಇಟ್ರೆ ಇಡಕ್ಕಾಗತ್ತಾ, ಇಡಬಾರ್ದು ಅಂತ ಹೇಳ್ತಾರೆ ನೀವು? ಶ್ರಿಂಪ್ಸ್ ಜೊತೆ ಇಡಬಾರ್ದು, ಆದ್ರೆ ಇದ್ರೆ ನಿಮಗೆ ಏನೋ ನಾರ್ಮಲ್ ಆಗಿ ಹೈಡಿಂಗ್ ಪ್ಲೇಸಸ್ ಇದ್ರೆ ನೀವು ಇಡಬಹುದು. ಈ ಫಿಶ್ಗೆ ಏರಿಯೇಷನ್ ನೆಸೆಸಿಟಿ, ಏರ್ ಬ್ರೀದರ್ ಅಂತಾರೆ. ಅಂದ್ರೆ ಇದು ಈ ಫಿಶಸ್ ಕಾಮನ್ ಆಗಿ ಎಲ್ಲರೂ ಸ್ಟಾರ್ಟಿಂಗ್ ಹಾಬಿ ಸ್ಟಾರ್ಟ್ ಮಾಡಿದಾಗ ಎಲ್ಲ ಈ ಫಿಶ್ ಯಾಕಂದ್ರೆ ಮೇಂಟೆನೆನ್ಸ್ ಕಡಿಮೆ ಮತ್ತೆ ಏರಿಯೇಷನ್ ಏನು ಬೇಕಾಗೋದಿಲ್ಲ. ಅಟ್ಲೀಸ್ಟ್ ಒಂದು ಹಾಫ್ ಡೇ ಒಂದೇನ ಇಲ್ಲ ಅಂದ್ರೂ ಬಂದ್ಕೊಡುತ್ತೆ. ಇಲ್ಲ, ಬೇಕಾಗೇ ಇಲ್ಲ ಆಕ್ಚುಲಿ. ಇದೇನ್ ಗಪ್ಪೀಸ್ ಇದು? ಇದು ಯೆಲ್ಲೋ ಬ್ಲಾಂಡಿ ಟಾಪ್ ಸ್ವಾರ್ಡ್ ಅಂತ. ಓಕೆ, ಈ ಗಪ್ಪೀಸು ಇದು ಲೈಫ್ ಸ್ಪ್ಯಾನ್ ಚೆನ್ನಾಗಿರುತ್ತೆ ಇದೆಲ್ಲ? ಅದೇ 2-3 ಇಯರ್ಸ್ ಬರುತ್ತೆ. ಮತ್ತೆ ಇನ್ನೊಂದು ಯಾವ್ದೋ ಹೇಳಿದ್ರಲ್ಲ, ಪಿಂಗು ಗಪ್ಪಿ ಅಂತ? ಪಿಂಗು ಗಪ್ಪಿ ಅನ್ನೋದು ನೋಡಿ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಅದು ಹೊಸ ವೆರೈಟಿ ಆಫ್ ಗಪ್ಪಿ ಅಂತ, ಅಂದ್ರೆ ಡ್ಯೂಯಲ್ ಶೇಡ್ ಇರುತ್ತೆ ಅಂತ. ಪರ್ಪಲ್ ಅಂಡ್ ಯೆಲ್ಲೋ ಮಿಕ್ಸ್ ಇರುತ್ತೆ. ಇದು ನಿಮ್ಮ ಹತ್ರ ಮೇಲ್ ಅಂಡ್ ಫೀಮೇಲ್ ಗಪ್ಪೀಸ್ ಬೋತ್ ಸಿಗುತ್ತಾ? ಪೇರ್ಸ್ ಸಿಗುತ್ತೆ. ಇವಾಗ ಸದ್ಯಕ್ಕೆ ಇದು ಮೇಲ್ ಮಾತ್ರ. ಕೆಲವೆಲ್ಲ ಎಕ್ಸಾಟಿಕ್ ಎಲ್ಲ ಫೀಮೇಲ್ ಬರೋದಿಲ್ಲ ಅನ್ಸುತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ. ಸೊ ಇದು ಮಾನ್ಸ್ಟರ್ ಕಾಕ್
SRD SRD ಹೌದು ಫ್ಲವರ್ ಆನ್. ಸೊ ಇದೆಲ್ಲ ಆಲ್ಬಿನೋ ಎಕೆಲಿ ಇಂದ ಚಿಕ್ಲೆಟ್ಸ್ ವೆರೈಟಿ ಇದೆ. ಇದು ಯಾವ ತರ ಟ್ಯಾಂಕ್ ಅಲ್ಲಿ ಬಿಟ್ರೆ ಆಲ್ಬೇನೋ ಕೆಲವರು ಇದನ್ನ ಡಿಸ್ಕಸ್ ಜೊತೆನೂ ಬಿಡ್ತಾರೆ, ಕೆಲವರು ಅರ್ವಾನ ಜೊತೆನೂ ಬಿಟ್ಟಿರ್ತಾರೆ. ನೀವು ಬಯೋಟಾಪ್ಸ್ ಟ್ಯಾಂಕ್ಸ್ ಇದೆಯಲ್ಲ ಹಾ. ಅದ್ರಲ್ಲಿ ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ರಾಕ್ ಸೆಟಪ್ಸ್. ಇದು ಇದು ಕಂಪ್ಯಾನಿಯನ್ ಫಿಶಸ್ ಯಾವ್ದ್ರ ಜೊತೆ ಬೆಟರ್ ಚೆನ್ನಾಗಿರುತ್ತೆ ಇದು? ಆಫ್ರಿಕನ್ ಚಿಕ್ಲೆಟ್ಸ್ ಹಾಕ್ಬೋದು, ಮತ್ತೆ ಸೆವರಮ್ಸ್ ಹಾಕ್ಬೋದು. ಸೆವರಮ್ ಇದೆ ನೋಡಿ ಇದರಲ್ಲಿ. ಗೊತ್ತೇ ಆಗಲ್ಲ, ಹಂಗೆ ಬ್ಲೆಂಡ್ ಸೆವರಮ್ ಅದರಲ್ಲೂ ಕಲರ್ಸ್ ಬರುತ್ತೆ, ಗ್ರೀನ್, ಯೆಲ್ಲೋ, ರೆಡ್ ಸ್ಪಾಟೆಡ್, ಆ ತರ ವೆರೈಟೀಸ್ ಜೊತೆ ಬಿಡಿ ಕಾಮ್ ಆಗಿರುತ್ತೆ. ಅದರಲ್ಲಿ ಗ್ರೀನ್ ಟೈಗರ್ ಬಾರ್ಬ್ ಇದೆ. ಗ್ರೀನ್ ಟೈಗರ್ ಬಾರ್ ಇದು ತುಂಬಾ ರೇರ್ ಅಲ್ಲ? ಈಗ ಬರ್ತಾ ಇದೆ, ಮುಂಚೆ ತುಂಬಾ ರೇರ್ ಇತ್ತು. ನೋಡಕ್ಕೂ ಅಷ್ಟೇ ಚೆನ್ನಾಗಿದೆ. ಇನ್ನು ನಾರ್ಮಲ್ ಟೈಗರ್ ಬಾರ್, ನಾರ್ಮಲ್ ಟೈಗರ್ ಬಾರ್ಬ್ ಸ್ಕೂಲಿಂಗ್ ಇದೆಯಲ್ಲ ಇದು ಎಷ್ಟು ಫೀಟ್ ಟ್ಯಾಂಕ್ ಅಲ್ಲಿ ಒಂದು 10 ಪ್ಯಾರೆಟ್ ಬೇಕು ಅಂದ್ರೆ ಎಷ್ಟು ಫೀಟ್ ಟ್ಯಾಂಕ್ ಪ್ರಿಫರಬಲ್ ಇದೆ? 2 feet ಅಲ್ಲಿ ಬಿಡ್ಬೋದು. 2 feet ಅಲ್ಲಿ. ಸೊ ಇದು ಈ ಫಿಶ್ ಬಗ್ಗೆ ಗ್ಲಾಸ್ ಕ್ಯಾಟ್ ಫಿಶ್ ಅಲ್ಲ, ಇದು ಯೂಶಲಿ ಎಲ್ಲಾ ಕಡೆ ಸಿಗಲ್ಲ ಇದು. ಪ್ಲಸ್ ಇದು ಲೈಫ್ ಸ್ಪ್ಯಾನ್ ಹೆಂಗೆ? ಆರ್ಡಿ ಫಿಶ್ ಆರ್ಟ್ ಫಿಶ್ ಇದೆ. ಕ್ಯಾಟ್ ಫಿಶ್ ವೆರೈಟಿ ಅಲ್ಲ ಇದು, ಆರ್ಟ್ ಫಿಶ್ ಎಕ್ಸಾಟಿಕ್ ವೆರೈಟೀಸ್ ಇದೆ. ಬಟ್ ಪ್ಲಾಂಟೆಡ್ ಆಂಕಲ್ ಎಲ್ಲ ಇರುತ್ತೆ. ಪ್ಲಾಂಟೆಡ್ ಅಲ್ಲಿ ಇದಕ್ಕೆ ಬೇರೆದಕ್ಕೆ ನಿಪ್ ಮಾಡಲ್ಲ. ಮತ್ತೆ ಅದು ಹಿಂದೆಗಡೆ ಒಂದಿದೆ ಬ್ಲಾಕ್ ಗೋಸ್ಟ್. ಅದು ಬ್ಲಾಕ್ ಫಿಶ್. ಇದು ಪ್ಲಾಂಟೆಡ್ ವೆರೈಟಿನ ಇಲ್ಲ ಇದು ಡ್ರೈ ಟ್ಯಾಂಕ್? ಪ್ಲಾಂಟೆಡ್ ಅಲ್ಲೂ ಬಿಡ್ತಾರೆ, ಏನು harmful ಏನಿಲ್ಲ. ಬಟ್ ಡ್ರೈ ಟ್ಯಾಂಕ್ ತುಂಬಾ ಸೈಜ್ ತುಂಬಾ ದೊಡ್ಡದಾಗುತ್ತೆ. ಓ, ನಾನು ಯೂಶಲಿ ಅಕ್ವೇರಿಯಂ ಅಲ್ಲಿ ಮಾತ್ರ ನೋಡಿ ದೊಡ್ಡ ಸೈಜ್ ನೋಡಿಲ್ಲ ಇದೆ. ಈ ಮೋಸ್ಟ್ಲಿ ಇಲ್ಲ, ಅದು ಆಕ್ಚುಲಿ ಎಲ್ಲರಿಗೂ ಬರೋ ಸೈಜ್ ಮ್ಯಾಕ್ಸಿಮಮ್ 3 to 4 ಇಂಚಸ್ ಬರುತ್ತೆ ಅಷ್ಟೇ. ಸೊ ಇದೇನ್ ಫಿಶ್ ಹೇಳಿ? ಇದು ಬ್ಲೂ ಡೈನಿಯೋ ಎಕ್ಸಾಟಿಕ್ ವೆರೈಟಿ ಅಂದ್ರೆ ಪ್ಲಾಂಟೆಡ್ ವೆರೈಟಿನ ಡ್ರೈ ಟ್ಯಾಂಕ್ ಇದು? ಪ್ಲಾಂಟೆಡ್ ಅಲ್ಲೂ ಇರುತ್ತೆ. ನಾರ್ಮಲ್ ಫಿಶ್ ಒಳ್ಳೆ ಸ್ಕೂಲಿಂಗ್ ಫಿಶ್ ಅನ್ಸುತ್ತೆ ಮಾತ್ರ. ತುಂಬಾ ಹೈಪರ್ ಆಕ್ಟಿವ್ ಫಿಶ್. ಈ ಅದಕ್ಕೆ ಬಯೋಟಾಪ್ಸ್ ಟ್ಯಾಂಕ್ಸ್ಗೆ ಅದಕ್ಕೆಲ್ಲ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಆ ಬ್ಲೂ ಸ್ಟ್ರೈಪ್ ಇರೋದಕ್ಕೆ ಅದನ್ನ ಬ್ಲೂ ಡೈನಿಯರ್ಸ್ ಅಂತ. ಇದು ಕೆಳಗಡೆ ಇದು ಶಾರ್ಕ್, ರೈನ್ಬೋ ಶಾರ್ಕ್ಸ್. ಸೊ ಇದೇನ್ ಫಿಶಸ್ ಇದೆಲ್ಲ? ರೆಡ್ ಕೊರಲ್ ಪ್ಲಾಟೀಸ್. ಸಕ್ಕ ಡಾರ್ಕ್ ರೆಡ್ ಇದೆ ಮಾತ್ರ. ರೆಡ್ ಲೈಫ್ ಸ್ಪ್ಯಾನ್ ಇದೆಲ್ಲ ಬರುತ್ತೆ 3 to 4 years ಬರುತ್ತೆ. ಇದು ಇನ್ನೂ ಸೈಜ್ ಡಬಲ್ ಆಗುತ್ತೆ. ಓಕೆ. ಇದು ಡ್ರೈ ಟ್ಯಾಂಕ್ ಅಲ್ಲಿ ಬಿಗಿನರ್ಸ್ ಫ್ರೆಂಡ್ಲಿ ಇದೆಯಾ? ಇವಾಗ ಪ್ಲಾಂಟೆಡ್ ಅಲ್ಲ ಅನ್ಕೊಂಡು ಇಲ್ಲ ನಾರ್ಮಲ್ ಬಿಗಿನರ್ಸ್ ಫ್ರೆಂಡ್ಲಿ. ಸೊ ಇದೇನ್ ಫಿಶ್ ಇದು? ಇದು ಜರ್ಮನ್ ಬ್ಲೂ ರ್ಯಾಮ್ ರೈಸ್ ಅಂತ ಬಲೂನ್ ವೆರೈಟಿ ಇದು. ಇದು ಎಕ್ಸಾಟಿಕ್ ವೆರೈಟಿ ಬರುತ್ತೆ. ಪ್ಲಸ್ ಇದು 100% ಪ್ಲಾಂಟೆಡ್ ಅಲ್ಲ ಇದೆಲ್ಲ? ಪ್ಲಾಂಟೆಡ್. ಮತ್ತೆ ನಿಮ್ಮ ಹತ್ರ ನೇಚರ್ ಅಕ್ವೇರಿಯಂ ಸಂಬಂಧಪಟ್ಟ ಫಿಶಸ್ ಎಲ್ಲ ಸಿಗುತ್ತಾ? ಮತ್ತೆ ಪ್ಲಾಂಟ್ಸ್ ಅದೆಲ್ಲ ಸಿಗುತ್ತೆ ಎಲ್ಲ. ನಂದು ಅರೌಂಡ್ 20-22 ವೆರೈಟೀಸ್ ಇದ್ದೇ ಇರುತ್ತೆ ಯಾವಾಗ್ಲೂ. ಇದು ಕಾರ್ಡಿನಲ್ ಟೆಟ್ರಾ ಅಂತ. ಇದರಲ್ಲೂ ಕಾರ್ಡಿನಲ್ ಟೆಟ್ರಾದಲ್ಲೂ ಬೇರೆ ಕಲರ್ಸ್ ಬರುತ್ತಾ? ಈಗ ನಿಯಾನ್ ಅಲ್ಲಿ ಗ್ರೀನ್ ನಿಯಾನ್, ಬ್ಲೂ ನಿಯಾನ್, ಬ್ಲಾಕ್ ನಿಯಾನ್ ಎಲ್ಲ ಬರುತ್ತೆ. ಕಾರ್ಡಿನಲ್ ಅಲ್ಲಿ ಕಲರ್ ಬೇರೆ ಬರುತ್ತೆ ಇದೆ. ಇನ್ನೊಂದು ಅದು ಪಾಂಡಾ ಕಾರಿಡೋರಸ್ ಅಂತ. ಅದು ಬಾಟಮ್ ಫೀಡರ್ ಅಲ್ಲ? ಬಾಟಮ್ ಫೀಡರ್. ಅದು ಈಗ ಕಾರಿಡಾರ್ಸ್ ನಾವು ಮೇನ್ ಎಂತಕ್ಕೆ ಅಂತ ಯೂಸ್ ಮಾಡೋದು? ಅದು ಆಲ್ಗೆ ಅದು ಆಕ್ಚುಲಿ ಆಲ್ಗೆ ಅಂದ್ರೆ ಸ್ಯಾಂಡ್ ಇರುತ್ತಲ್ಲ, ಸ್ಯಾಂಡ್ ಅಲ್ಲಿ ನಿಮ್ಗೆ ಆಲ್ಗೆ ಫಾರ್ಮ್ ಆಗದಂಗೆ ನೋಡ್ಕೊಳ್ಳುತ್ತೆ. ಇದು ಅರ್ಲಿಕ್ವಿನ್ ರಾಸ್ಕೋರಾ. ಇದು ಇನ್ನು ಚಿಕ್ಕದು ಸ್ವಲ್ಪ ಸೈಜ್ ಇದೆಲ್ಲ? ಇದು ಇನ್ನೂ ಮರಿ. ಇದೆಲ್ಲ ನಿಮ್ಗೆ ಅಪ್ ಟು 2 inches ಆತರ ಆಗುತ್ತೆ. ಇದು ಅಲ್ಲ ಇದು ಸ್ಕೂಲಿಂಗ್, ಒಳ್ಳೆ ಸ್ಕೂಲಿಂಗ್. ಸ್ಕೂಲಿಂಗ್ ಫಿಶ್. ಇದೇನ್ ಫಿಶ್ ಇದು? ಇದು ಅಪ್ಸೈಡ್ ಡೌನ್ ಕ್ಯಾಟ್ ಫಿಶ್ ಅಂತ. ಇದು ಕ್ಯಾಟ್ ಫಿಶ್ ಲೀಗಲಿ ಇರುತ್ತೆ? ಹೌದು, ಇದೆಲ್ಲ ಲೀಗಲ್. ಇದು ನಾರ್ಮಲ್ ಅಂದ್ರೆ ನಾರ್ಮಲ್ ಟ್ಯಾಂಕ್ಸ್ ಪ್ಲಾಂಟೆಡ್ ಟ್ಯಾಂಕ್ಸ್? ಇದು ನಾರ್ಮಲ್ ಟ್ಯಾಂಕ್. ಇದು ಇದು ಕಾಂಗೋ ಟೆಟ್ರಾ ಅಂತ. ಇದೆಲ್ಲ ಫೀಮೇಲ್ ಇಲ್ಲ ಮೇಲ್ಸ್ ಇದೆ. ಇನ್ನು ಲೈಟ್ ಹಾಕ್ರಿ ನೋಡ್ಲಿ. ಇದೆಲ್ಲ ಇನ್ನ ಸೆಮಿ ಅಡಲ್ಟ್ ಇದೆ.
ಇದರಲ್ಲಿ 2 ವೆರೈಟಿ ಇದೆ, ಸೈಮೈಸ್ ಆಲ್ಗೇಟರ್ ಮತ್ತೆ ಹಾಕಿ ಸ್ಟಿಕ್. ಸ್ಟಿಕ್ ಇದು ಸೈಜ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅನ್ಸುತ್ತಲ್ಲ. ಹಾಕಿ ಸ್ಟಿಕ್ ಟೆಟ್ರಾ ಅದು. ಸಯಾಮಿಸ್ ಇದು. ಹಾ ಇದೆಲ್ಲ ಅದು ಸಯಾಮಿಸ್ ಆಲ್ಗೇಟರ್. ಸೈಮೈಸ್ ಆಲ್ಗೇಟರ್ ಹೌದು. ಇದ್ರಲ್ಲೂ ಕೋರಿಸ್ ಇದೆ. ಇದು ಗ್ರೀನ್ ಕಾರಿ ಗ್ರೀನ್ ಮತ್ತೆ ಆಲ್ಬಿನೋ ಕಾರಿಡಾರಸ್ 2 ಇದೆ. ಮತ್ತೆ ಇದ್ರಲ್ಲೂ ಅರ್ಲಿಕ್ವಿನ್ ಇದೆಯಲ್ಲ. SP ರಾಸ್ಪೋರಾ ಇದು. SP ರಾಸ್ಪೋರಾ. SP ಅಂದ್ರೆ ಅರ್ಲಿಕ್ವಿನ್ ರಾಸ್ಪೋರಸ್ ಏನು ಡಿಫರೆನ್ಸ್? ಅದು ಕಲರ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ. ಇದು SP ರಾಸ್ಪೋರಾ. SB ರಾಸ್ಪೋರಾ. ಇದು ಆಲ್ಬಿನೋ ಪ್ರಿಸ್ಟಿಲ್ಲಾ ಅಂತ. ಆಲ್ಬಿನೋ ಪ್ರಿಸ್ಟಿಲ್ಲಾ. ಆಮೇಲೆ ಇನ್ನೊಂದು ನಿಯಾನ್ ರೈನ್ಬೋ ಇದೆ. ನಿಯಾನ್ ರೈನ್ಬೋ. ನಿಯಾನ್ ರೈನ್ಬೋನು ಪೊಟೆನ್ಶಿಯಲ್ ಸ್ವಲ್ಪ ದೊಡ್ಡದಾಗುತ್ತೆ. ಹೌದು, ದೊಡ್ಡದಾಗುತ್ತೆ. ಇದು ಗ್ಲೋ ಲೈಟ್ ಟೆಟ್ರಾಸ್. ಸ್ಕೂಲಿಂಗ್ ಫಿಶ್. ಇದು ರೆಮಿನೋಸ್ ಟೆಟ್ರಾ. ಮತ್ತೆ ಇದರಲ್ಲಿ ಇನ್ನೊಂದು ನೆರೈಟ್ ಸ್ನೇಲ್ಸ್ ಇದೆ. ಇದು ಸ್ಪಾಟೆಡ್ ನೆರೈಟ್ ಇದಲ್ಲ. ಇಲ್ಲಿ ಅದು ಸ್ಪಾಟೆಡ್ ನೆರೈಟ್ ಏನಕ್ಕೆ ಬೆಟರ್ ಅಂತ? ಅದು ಆಲ್ಗೇಟರ್ಸ್. ಅದು ಅಸಾಸಿನ್ ಸ್ನೇಲ್ಸ್. ಇದು ಪೆಸ್ಟ್ ಸ್ನೇಲ್ಸ್ ಕಂಟ್ರೋಲ್ ಮಾಡುತ್ತೆ. ಸೊ ಇದು ಪ್ಲಾಂಟ್ಸ್ ಬಗ್ಗೆ ಹೇಳಿ. ಏನ್ ಪ್ಲಾಂಟ್ಸ್ ನಿಮ್ಮ ಹತ್ರ? ಶ್ರೀಪದ್ಮನ, ಏಡಿಯನ, ಯಾವ ತರ ಪ್ಲಾಂಟ್ ಸಿಗುತ್ತೆ? ಇದು ಶ್ರೀಪದ್ಮದು ಸಿಗುತ್ತೆ, ಏಡಿಯದು ಸಿಗುತ್ತೆ. ಮತ್ತೆ ಯಾವ ತರ ಪ್ಲಾಂಟ್ ಬೇಕಾದ್ರೂ ತರಿಸ್ಕೊಡ್ತೀರಿ? ಇದೆ, ತರಿಸ್ಕೊಡ್ತೀನಿ. ಟಿ ಸಿ ಪ್ಲಾಂಟ್ಸ್ ಇದೆಲ್ಲ ಟಿ ಸಿ ಪ್ಲಾಂಟ್ಸ್ ಸಿಗುತ್ತೆ. ಇದು ಏಡಿಯನಾ? ಇದು ಏಡಿ. ಏನು ರೆನಿಕಿಮಿನಿ ಅಂತ ರೋಸ್ ವೆಟ್ ರೆಡ್ ಪ್ಲಾಂಟ್. ಇದು ಫಿಶ್, ಏಂಜಲ್ ಫಿಶ್ ಇದೆಲ್ಲ ಸೇಲ್ಗೆ? ಹೌದು. ಪ್ಲಾಂಟೆಡ್ ಟ್ಯಾಂಕ್, ಪ್ಲಾಂಟೆಡ್ ಅಲ್ಲೂ ಹಾಕ್ಬೋದು, ನೀವು ನಾರ್ಮಲ್ ಟ್ಯಾಂಕ್ ಅಲ್ಲಾದ್ರೂ ಬಿಡ್ಬೋದು. ಇದು ಪ್ಲಾಟಿನಮ್ ಏಂಜಲ್ಸ್ ಇದೆ, ಬ್ಲೂ ಏಂಜಲ್ಸ್ ಇದೆ, ಆಮೇಲೆ ಮಾರ್ಬಲ್ ಏಂಜಲ್ ಅಲ್ಲಿ ವೇಲ್ ಟೈಲ್ ಇದೆ. ಇದು ವೇಲ್ ಟೈಲ್ ಸಖತ್ತಾಗಿದೆ. ಪೇರ್ ತರ ಕಾಣಿಸುತ್ತೆ ಎರಡು. ಇದು ಮಾರ್ಬಲ್ ಅಲ್ಲ? ಇದು ವೈಟ್ ಕಲರ್ ಪ್ಲಾಟಿನಮ್. ಇದು ಬ್ಲೂ ಏಂಜಲ್ಸ್. ಇದು ಪ್ಲಾಂಟ್ಸ್ ಏನೇನ್ ಪ್ಲಾಂಟ್ಸ್ ಇದೆ ಈಗ ಸದ್ಯಕ್ಕೆ ನಿಮ್ಮ ಹತ್ರ? ಹತ್ರ ಜಾವಾ ಫರ್ನ್ಸ್ ಇದೆ. ಕ್ರಿಪ್ಟೋಕಾನ್ ವೆರೈಟೀಸ್ ಅಲ್ಲಿ ವೆಂಡಿಟಿ ಗ್ರೀನು, ವೆಂಡಿಟಿ ಬ್ರೌನ್, ಆಕ್ಸಿಲೋಡಿ, ಆಮೇಲೆ ಲೂಸೆನ್ಸ್, ಪರ್ವ, ರೋಟೊಂಡಿಫೋಲಿಯಾ ಬ್ಲಡ್ ರೆಡ್, ಆಮೇಲೆ ಅನುಬಿಯಾಸ್, ಬರ್ತೇರಿ, ಗ್ಲಾಬ್ರಾ, ನಾನಾ ಇದೆ, ಪೆಟಿಟ್ ಇದೆ, ನಾನಾ ಗೋಲ್ಡ್ ಇದೆ. ಆಮೇಲೆ ಮಾಸ್ ಅಲ್ಲೂ ಕ್ರಿಸ್ಮಸ್ ಮಾಸ್ ಇದೆ, ಜಾವಾ ಮಾಸ್ ಇದೆ. ಇದು ಮತ್ತೆ ನೀವು ಈಗ ಯಾರಾದ್ರೂ ಒಬ್ರು ಬಂದು ಸ್ಕೇಪ್ಸ್, ರೆಡಿ ಸ್ಕೇಪ್ ಬೇಕು ಅಂತಂದ್ರೆ ಮಾಡ್ಕೊಡ್ತೀರಾ? ಸೆಟಪ್ ಮಾಡ್ಕೊಡ್ತೀನಿ ರೆಡಿ ಸ್ಕೇಪ್ಸ್. ಇಲ್ಲಾಂದ್ರೆ ಅವರೇ ತಗೊಂಡೋಗಿ, ಇದು ಆಕ್ಚುಲಿ ಹಾಬಿ, ಅವರೇ ಎಲ್ಲ ಮಾಡ್ಕೊಡ್ತಾರೆ. ಪ್ರೊಕ್ಯೂರ್ ಮಾಡ್ಕೊಂಡು ಅವರೇ ಹಾಬಿನ ಎಂಜಾಯ್ ಮಾಡ್ಬೇಕು. ರೆಡಿಮೇಡ್ ತಗೊಂಡು ಮಾಡಿರೋ ಟ್ಯಾಂಕ್ ತಗೊಂಡೋಗಿ ಇದ್ ಮಾಡಿದ್ರೆ ಅದು ಜಾಸ್ತಿ ದಿವಸ ಮೇಂಟೈನ್ ಮಾಡಲ್ಲ ಅಂತ ನನ್ನ ಒಪಿನಿಯನ್. ಬಟ್ ಬೇಕು ಅಂದ್ರೆ ಸಿಗುತ್ತೆ. ಕಲರ್ ಇಂಜೆಕ್ಟೆಡ್ ನಾವು ಸೇಲ್ ಮಾಡೋದಿಲ್ಲ. ಇದೆಲ್ಲ ಮಾಡಿಫೈಡ್, ಜೆನೆಟಿಕಲಿ ಮಾಡಿಫೈ ಆಗಿ ಬರ್ತಾ ಇರೋದು, ಈ ತರ ಬ್ರೀಡ್ ಆಗಿರೋದು. ಅದೇ ಇದರಲ್ಲಿ ಒಂದು 6-7 ಕಲರ್ಸ್ ಬರ್ತಾ ಇದೆ ಇವಾಗ. ಇದು ಗ್ರೀನ್ ಅಲ್ಲ? ಅದರಲ್ಲಿ ಇದು ಗ್ಲೋ ವಿಡೋ ಟೆಟ್ರಾ. ಹೇಳಿ. ಇದು ಲೆಮನ್ ಟೆಟ್ರಾ ಮತ್ತೆ ಬ್ಲೂ ಕೋಚು ಟೆಟ್ರಾ ಅಂತ. ಬ್ಲೂ ಕೋಚಿ ಅಂತ ಎರಡು ವೆರೈಟಿ ಇದೆ. ಅದು ಬ್ಲೂ ಕೋಚಿ ಟೆಟ್ರಾ ಅನ್ನೋದು ಎಕ್ಸಾಟಿಕ್ ವೆರೈಟಿನ? ಅದು ಯೂಶಲಿ ಅಷ್ಟಾಗಿ ಸಿಗುತ್ತೆ ಅದು, ಬಟ್ ಸ್ವಲ್ಪ ರೇರ್. ಇದು ಸಿಲ್ವರ್ ಟಿಪ್ ಟೆಟ್ರಾ ಅಂತ. ಸಿಲ್ವರ್ ಟಿಪ್. ಆಮೇಲೆ ಕೆಳಗಡೆ ಇದಿದೆ, ಅದು ಯು ಲೋಚ್ ಅಂತ. ಅದು ಪ್ಲಾಂಟೆಡ್ ಟ್ಯಾಂಕ್ ನಡೆಯುತ್ತಾ? ಯು ಲೋಚ್ ಪ್ಲಾಂಟೆಡ್ ಟ್ಯಾಂಕ್ ಅಲ್ಲಿ ಬೇಡ ಅಂತ. ಶಿಮ್ಸ್, ಮತ್ತೆ ಶ್ರಿಂಪ್ಸ್. ಎಲ್ಲೋ ಶಿಂಪ್ ಇದೆ, ಬ್ಲ್ಯಾಕ್ ಇದೆ, ಡ್ರೀಮ್ ಬ್ಲೂ ಇದೆ, ಆಮೇಲೆ ಆರೆಂಜ್ ಕಲರು ಇದೆ.
ಆರೆಂಜ್ ಶ್ರಿಮ್ಸ್ ಎಲ್ಲ ತರ ಸಿಗುತ್ತೆ. ಹಾ ಇದು ನಿಯಾನ್ ಟೆಟ್ರಾಸ್. ಟೆಟ್ರಾಸ್ ಈಗ ಒಂಥರ ಹಾಬಿಲ್ ಕಾಮನ್ ಅಲ್ಲ ಇದು? ಇದು ಕಾಮನ್, ಪ್ಲಾಂಟೆಡ್ ಅಲ್ಲಿ ಕಾಮನ್ ಇದು. ಕಾಮನ್ ಅದನ್ನ ಪ್ಲಾಂಟೆಡ್ ಅಕ್ವೇರಿಯಂ ಮಾಡೋದು ನಿಯಾನ್ ಟೆಟ್ರಾ ಅಂತ. ಇದು ಎಲ್ರಿಗೂ ಗೊತ್ತಿದೆ. ಇದು ಇದು ರೆಡ್ ಕೊಲಿಸಾ ಅಂತ. ಇದು ಗೊರಾಮಿ ಡ್ರಾಫ್ ವೆರೈಟಿ. ಇದು ಇದು ಪ್ಲಾಂಟೆಡ್ ವೆರೈಟಿ. ಪ್ಲಾಂಟ್ ಬಿಡ್ಬೋದು, ಪ್ಲಾಂಟ್ಗಾದ್ರೂ ಬಿಡ್ಬೋದು, ನೀವು ನಾರ್ಮಲ್ ಇದು ಬಿಡ್ಬೋದು. ಇನ್ನೊಂದು ಹಿಂದೆ ಒಂದಿದೆ ಬ್ಲೂ ಕೊಲಿಸಾ ಅಂತ. ಅದು ಬ್ಲೂ ಇದೆಲ್ಲ. ಹಾ ಇದು ಬ್ಲೂ ಕೊಲಿಸಾ. ಹಾ ಇದು ಮುಂದೆ ಇರೋದು ಇದು ರೆಡ್ ಕೊಲಿಸಾ. ಇದು ಲೈಫ್ ಸ್ಪಾನ್ ಚೆನ್ನಾಗಿರುತ್ತೆ ಅನ್ಸುತ್ತೆ. ಎಲ್ಲ 4 to 5 years ಬರುತ್ತೆ. ಇದು ನಾರ್ಮಲ್ ಆಪಲ್ ಸ್ನೇಲ್ಸ್. ಅದು ಇದು ಗ್ಲಾಸ್ ಆಲ್ಗೇಟರ್ಸ್. ಮತ್ತೆ ನೀವು ಎಕ್ಸ್ಟ್ರಾ ಫುಡ್ ಹಾಕಿರ್ತಿರಲ್ಲ ಫಿಶಸ್ ಕೆಳಗಡೆ ಬಾಟಮ್ ಕೊಟ್ಟೋಗುತ್ತೆ, ಆ ತರ ಅವಾಗ ಅದೆಲ್ಲ ತಿನ್ನತ್ತೆ ಅದು. ಅಲ್ಲ ಇದು ಏನು ಎಕ್ಸ್ಪೋರ್ಟ್ ಆಗಲ್ವಾ ಟಿಕೆಟ್ ಇದ್ರೊಳಗೆ? ಇಲ್ಲ ಇಲ್ಲ, ಆ ತರ ಏನು ಆಗಲ್ಲ ಆಗಲ್ಲ ಆಗಲ್ಲ. ಬ್ರೀಡ್ ಆಗ್ಬಿಡುತ್ತೆ ಒಂದೊಂದ್ಸರಿ, ಫುಲ್ ಆಗ್ಬಿಡುತ್ತಲ್ಲ. ರೇರ್ ಕಂಡೀಷನ್. ಬೆಟಾ ಫಿಶಸ್ ಯೂಶಲಿ ಇದ್ದೇ ಇರುತ್ತೆ ಅವಾಗ. ಬೆಟಾ ಫಿಶಸ್ ಇರುತ್ತೆ ಅದರಲ್ಲಿ. ಅದೇ ಹಾಫ್ ಮೂನ್ ಇರುತ್ತೆ, ಓವರ್ ಹಾಫ್ ಮೂನ್ ಸಿಗುತ್ತೆ. ಆಮೇಲೆ ಪ್ಲಕಾರ್ಡ್ಸ್. ಇದು ಪ್ಲಕಾರ್ಡ್ ಅಲ್ಲ? ನಿಮೋ ಕ್ಯಾಂಡಿ ಪ್ಲಕಾರ್ಡ್ ಇದು. ಇದು ಯಾವಾಗ್ಲೂ ಇಷ್ಟೇ ವೆರೈಟೀಸ್ ಇದ್ದೇ ಇರುತ್ತೆ ಇಲ್ಲಿ. ವೆರೈಟೀಸ್ ಇದ್ದೇ ಇರುತ್ತೆ. 25 ವೆರೈಟಿನೇ ಇರ್ಬೇಕು ನಾವು. ಇದೆ ಟೈಲ್ ಇದೆ ಚೆನ್ನಾಗಿ. ಅದೇ ರೋಸ್ ಸ್ಟೈಲ್ ಇದು. ಸೊ ಇದೇನ್ ಸೈಜ್ ಆಸ್ಕರ್ ಇದು? ಇದು ಯಾವ ತರ ಆಸ್ಕರ್ ಇದು? ಇದರಲ್ಲಿ ನಿಮ್ಗೆ ಟೈಗರ್ ಆಸ್ಕರ್ ಇದೆ, ಕಾಪರ್ ಆಸ್ಕರ್ ಇದೆ, ಆಲ್ಬಿನೋ ರೆಡ್ ಆಸ್ಕರ್ಸ್ ಇದೆ. ಇದು ಇದೆ. ಇದು ಟೈಗರ್ ಕಾಪರ್ ಆಸ್ಕರ್. ಕಾಪರ್ ಆಸ್ಕರ್. ಇದು ಟೈಗರ್ ಟೈಗರ್ ಆಸ್ಕರ್. ಇದು ಆಲ್ಬಿನೋ ರೆಡ್. ಇದು ಸ್ವಲ್ಪ ಸೈಜ್ ದೊಡ್ಡದಿದೆ ಅನ್ಸುತ್ತೆ. ಇದೇನ್ ಸೈಜ್ ಇದು? ಅದೇ 5 inches ಇದೆ. 5 inches ಪ್ಲಸ್ ಆಸ್ಕರ್ಸ್. ಬಟ್ ಇದೇನಿದೆ ಇಲ್ಲಿ ಇದೆಯಲ್ಲ ಇದು? ಇದು ಲಾಬ್ಸ್ಟರ್ಸ್, ಕ್ರೇ ಫಿಶ್ ಅಂತ. ಇದು ವೆನಮಸ್ ಅಲ್ಲ ನಂಗೆ ಅದೇ ಡೌಟ್. ಟಚ್ ಕಿಚ್ ಬಿಡುತ್ತಾ ಅಂತ. ಇದು ಅಕ್ವೇರಿಯಂ ಪರ್ಪಸ್ ಇದೆ. ಹೌದು, ಯಾಕಂದ್ರೆ ಇದು ಇಲ್ಲ, ಏನ್ problem ನೋಡಿದಾಗ ಒಂದ್ ಸ್ವಲ್ಪ ಭಯ. ಚಿಕ್ಕ ಹುಡುಗರು ಕೂಡ ಮುಟ್ತಾರೆ, ಏನಾಗಲ್ಲ. ಸೊ ಸರ್ ಹೇಳಿ, ಟ್ಯಾಂಕ್ಸ್ ನಿಮ್ ಪ್ರಕಾರ ನಿಮ್ಮ ಹತ್ರ ಯಾವ ತರ ಸೈಜ್ ಟ್ಯಾಂಕ್ ಸಿಗುತ್ತೆ? ಫಸ್ಟ್ ಇದ್ರದ್ದು ಹೇಳಿ. ಅದು ಇದು ಇಂಪೋರ್ಟೆಡ್ ಟ್ಯಾಂಕ್ಸ್. ಇಂಪೋರ್ಟೆಡ್ ಟ್ಯಾಂಕ್ ನಿಮ್ಗೆ 1 feet ಇಂದ ಸಿಗುತ್ತೆ. 1 feet ಇಂದ ಸಿಗುತ್ತೆ. 1 feet ಇಂದ ನಿಮ್ಗೆ 2.5 feet ವರೆಗೂ ಇದೆ. ಇನ್ನೊಂದು ಓಪನ್ ಟ್ಯಾಂಕ್ಸ್ ಅಲ್ಲಿ 6 inches ಇಂದ ಸಿಗುತ್ತೆ ನಿಮ್ಗೆ. ಅಲ್ಲ ಇದು ವಿತ್ ಕ್ಯಾಬಿನ್, ಕ್ಯಾನಿಸ್ಟರ್ ಪ್ರತಿಯೊಂದು ಸಿಗುತ್ತೆ. ಇದರಲ್ಲಿ ಎಲ್ಲ ಇನ್ಬಿಲ್ಟ್ ಬರುತ್ತೆ. ನಿಮ್ಗೆ ಓಪನ್ ಟ್ಯಾಂಕ್ಸ್ ಅಲ್ಲಿ ಬರೀ ಟ್ಯಾಂಕ್ ಸಿಗುತ್ತೆ, ಬರೀ ಖಾಲಿ ಟ್ಯಾಂಕ್. ಮತ್ತೆ ನಿಮ್ಮ ಹತ್ರ ನಾನ್ ನೋಡ್ದಂಗೆ ನೇಚರ್ ಅಕ್ವೇರಿಯಂ ಮತ್ತೆ ಈ ಪ್ಲಾಂಟೆಡ್ ಟ್ಯಾಂಕ್ ಫಿಶ್ ಗಳ ತುಂಬಾ ವೆರೈಟೀಸ್ ಸಿಗುತ್ತೆ. ಹಂಗಾಗಿ ನಿಮ್ಮ ಹತ್ರ ಪ್ಲಾಂಟೆಡ್ ವೆರೈಟಿಗೆ ಬೇಕಾಗಿರೋಂತ ಎಲ್ಲ ಐಟಮ್ ಅಂದ್ರೆ ಡ್ರಿಫ್ಟ್ ವುಡ್, ಸ್ಟೋನ್ಸ್, ಅಥವಾ ಯೂಶಲಿ ಅವ್ರೇನ್ ಪ್ರಿಫರ್ ಮಾಡ್ತಾರೆ? ಕ್ಲಿಯರ್ ಗ್ಲಾಸ್ ಅಕ್ವೇರಿಯಮ್ಸ್ ಇದೆಯಾ? ಇದೆ, ಸಿಗುತ್ತೆ. ತೋರಿಸ್ಬೋಣ ಅದನ್ನು. ಇದಲ್ಲ ನೋಡಿ, ಇದು 6 inch ಕ್ಯೂಬ್. ನಿಮಗೆ 6 inch ಇದೆ, 8 inch. ಇದು ಅದು ಜಸ್ಟ್ 6 inch ಕ್ಯೂಬ್. ಏನ್ ಪ್ರೈಸ್ ಸ್ಟಾರ್ಟಿಂಗ್ ಇದೆ ಅದು? ಇದು 1000 rupees. ಕ್ಲಿಯರ್ ಗ್ಲಾಸ್, ಎಕ್ಸ್ಟ್ರಾ ಕ್ಲಿಯರ್, ಎಲ್ಲ ಇಂಪೋರ್ಟೆಡ್ ಟ್ಯಾಂಕ್. ನೀವು ಈಗ ಪ್ರಿಫರಬಲಿ ಯಾವ್ದು ಹೇಳ್ತೀರಾ? ಅಂದ್ರೆ ಅಕ್ವೇರಿಯಂ ಪರ್ಫೆಕ್ಟ್ ಆಗಿ ತುಂಬಾ ಲುಕ್ ಆಗಿ ಕಾಣ್ಬೇಕು, ಅಸ್ಥೆಟಿಕ್ ಆಗಿ ಕಾಣ್ಬೇಕು ಅಂದ್ರೆ ಕರ್ವ್ ಟ್ಯಾಂಕ್, ಇಂಪೋರ್ಟೆಡ್ ಟ್ಯಾಂಕ್, ಅಥವಾ ಆತರ ಕ್ಲಿಯರ್ ಗ್ಲಾಸ್? ಪ್ಲಾಂಟೆಡ್ ಮಾಡ್ಬೇಕಂದ್ರೆ ಕ್ಲಿಯರ್ ಗ್ಲಾಸ್, ಸ್ಕ್ವೇರ್ ಟ್ಯಾಂಕ್ ಅಲ್ಲೇ ಮಾಡ್ಬೇಕು. ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವು ಹೇಳೋದು. ಸೊ ಇದು ಏನು, ಮತ್ತೆ ಈಗ ನಾನೊಂದು ಪ್ಲಾಂಟೆಡ್ ಟ್ಯಾಂಕ್ ಮಾಡ್ಬೇಕು ಅಂತ ಅನ್ಕೊಂಡಿ. ಈಗ ನನಗೆ ಅದಕ್ಕೆ CO2 ಮತ್ತೆ ಅದೇನೇನೋ ಸಲ್ನೈಡ್, ವಾಲ್ವ್ಸ್, ಪೈಪ್ಸ್, ಅದೆಲ್ಲ ಪ್ರತಿಯೊಂದು ಸಿಗುತ್ತೆ. ಪ್ಲಾಂಟೆಡ್ ಟ್ಯಾಂಕ್ ಗೆ ನಿಮ್ಗೆ ಯಾವ್ದು ಬೇಕೋ ಸಿಗುತ್ತೆ. ಮತ್ತೆ ಈಗ ಕೆಲವರು ಪ್ಲಾಂಟೆಡ್ ಅಕ್ವೇರಿಯಂಗೆ CO2 ಮಸ್ಟ್ ಅಂಡ್ ಶುಡ್ ಇರಲೇಬೇಕು, ಇಲ್ಲಾಂದ್ರೆ ಬರಲ್ಲ ಅಂತಾರೆ. ಅದೆಲ್ಲ ಇಲ್ಲ, ನೀವು ಹಾಕಿದ್ರೆ ನಿಮ್ಗೆ ಲಶ್ ಆಗಿ ಬೆಳೆಯುತ್ತೆ, ಗ್ರೀನರಿ ಚೆನ್ನಾಗಿ ಬರುತ್ತೆ. ಮತ್ತೆ ಲಾಂಗ್ ರನ್ ಅಲ್ಲಿ ನಿಮ್ಗೆ ಆಲ್ಗೆ ಇಶ್ಯೂಸ್ ಬರಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಚೆನ್ನಾಗಿ ಬಂದೇ ಬರುತ್ತೆ. ನೀವು ಯಾಕಂದ್ರೆ ಅದರಲ್ಲಿ ಸಾಯಿಲ್ ಅಲ್ಲೆಲ್ಲ ಮಿನರಲ್ಸ್ ಎಲ್ಲ ಚೆನ್ನಾಗಿರುತ್ತೆ, ಸೊ ಬರುತ್ತೆ. ಬಟ್ ಹೋಗ್ತಾ ಹೋಗ್ತಾ ಅದು ಕಡಿಮೆ ಆದಾಗ ನೀವು CO2 ಕೊಟ್ರೆ ಅದಕ್ಕೆ ಲಶ್ ಗ್ರೀನ್ ಆಗಿ ಡೆವಲಪ್ ಆಗುತ್ತೆ. ಮತ್ತೆ ಇನ್ನೊಂದು ಈ ಇಂಪೋರ್ಟೆಡ್ ಟ್ಯಾಂಕ್ಸ್ ಏನಿದೆಯಲ್ಲ, ಇದರಲ್ಲೂ ದೊಡ್ಡ ಸೈಜ್ ಅದೆಲ್ಲ ಬೇಕು ಅಂತ ತರಿಸ್ಕೊಡ್ತೀವಿ. ಮತ್ತೆ ಅಸೆಸರೀಸ್ ಏನೇನು? ಒಂದು ಅಸೆಸರೀಸ್ ಡ್ರಿಫ್ಟ್ ವುಡ್ಸ್, ಎಲ್ಲಾ ತರ ಡ್ರಿಫ್ಟ್ ವುಡ್ ಸಿಗುತ್ತೆ. ಡ್ರಿಫ್ಟ್ ವುಡ್ ಅಲ್ಲಿ ಸ್ಟೋನ್ಸ್, ಡ್ರಿಫ್ಟ್ ವುಡ್ಸ್. ಇದು ಸ್ಪೈಡರ್ ವುಡ್, ಓಕೆ. ಇದು ಐರನ್ ವುಡ್ ಅಂತ. ಐರನ್ ವುಡ್ ಅಂತ ಇವು ನಾನು ಎಲ್ಲರಿಗೂ ಯೂಶಲಿ ಕೇಳ್ತೀನಿ ಪ್ರಶ್ನೆ, ನೀವು ಯಾವ ತರ ಪ್ರಿಫರ್ ಮಾಡ್ತೀರಾ? ಬೆಟರ್ ಅಂತ ಹೇಳ್ತೀರಾ?
ನಾವು ಡ್ರಿಫ್ಟ್ವುಡ್ ನ ಫಸ್ಟ್ ಸೋಕ್ ಮಾಡಿ ಆಮೇಲೆ ಸ್ಕೇಪಿಂಗ್ ಒಳಗಡೆ ತಗೊಂಡೋಗಿಟ್ರೆ ಬೆಟ್ರ ಅಥವಾ ಸೀದಾ ಸ್ಕೇಪ್ ಇಟ್ಬಿಟ್ಟು ಆಮೇಲೆ ಟ್ಯಾನಿನ್ ಬಿಟ್ಕೊಳಕ್ ಬಿಟ್ಕೊಡೋದು? ನಿಮ್ ಫಿಲ್ಟ್ರೇಷನ್ ಚೆನ್ನಾಗಿದ್ರೆ ಡೈರೆಕ್ಟ್ ಆಗಿ ಆಗ್ತದೆ. ಡೈರೆಕ್ಟ್ ಮೈನ್ ಫಿಲ್ಟ್ರೇಷನ್. ಹೌದು, ಮೈನ್ ಫಿಲ್ಟ್ರೇಷನ್. ಈಗ ಪ್ಲಾಂಟೆಡ್ ಟ್ಯಾಂಕ್ ನಾನು ಒಂದು 2 ಅಡಿ ಪ್ಲಸ್ ಹೋದ್ರೆ ಕ್ಯಾನಿಸ್ಟರ್ ಬೆಟ್ರಾ ಇಲ್ಲ ಬೇರೆ ಹ್ಯಾಂಗ್ ಆನ್ ಈ ತರ ಏನಾದ್ರು ಯೂಸ್ ಮಾಡಲ್ಲ? ಕ್ಯಾನ್ಸ್ಟರ್ ಹಾಕಿದ್ರೆ ಒಳ್ಳೆ. ಕ್ಯಾನಿಸ್ಟರ್ ಹಾಕಿದ್ರೆ ಒಳ್ಳೆ. ಮತ್ತೆ ನಾನು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಲಾಸ್ಟ್ ಅಲ್ಲೂ ತೋರಿಸ್ತೀನಿ ನಿಮ್ಮ ಹತ್ರ ಎಡಿಯದು ಕ್ಯಾನಿಸ್ಟರ್ ಎಲ್ಲ ಇದೆ ಯೂಶಲಿ ಎಲ್ಲ, ಅದು ಆ ಟ್ಯಾಂಕ್ ತೋರ್ಸೋಣ. ಮತ್ತೆ ಆಕ್ಸೆಸರೀಸ್ ಏನೇನ್ ಸಿಗುತ್ತೋ ಹೇಳ್ಬಿಡಿ. ಇದು ಬೌಲ್ಸ್ ಸಿಗುತ್ತಲ್ಲ? ಬೌಲ್ ಇದೆ. ಫಿಶ್ ಫುಡ್ ಯಾವ್ಯಾವ ಕಂಪನಿ ಸಿಗುತ್ತೆ? ಫಿಶ್ ಫುಡ್ ಅಲ್ಲಿ ನಾನು ರೆಡ್ ಫಿನ್ ಸಿಗುತ್ತೆ, ಸ್ಟಾರ್ ಬೈಟ್, ಆಮೇಲೆ ಮ್ಯಾಕ್ಸಿಮಮ್ ಇಲ್ಲಿದೆ ಓಷನ್ ಫ್ರೀ ಕಂಪ್ನಿದು, ಓಷನ್ ಫ್ರೀ ಕಂಪನಿ, ಇಕಾರಿದು. ಇಕಾರಿ ಮ್ಯಾಕ್ಸಿಮಮ್ ಯಾವ ನೇಮಿಂಗ್ ಬ್ರ್ಯಾಂಡ್ ಎಲ್ಲ ಸಿಗುತ್ತೆ. ಇಕಾರಿ ನಮ್ಮಲ್ಲಿ ಏನ್ ಗೊತ್ತಾ, ನಾವು ಆನ್ಲೈನ್ ಪ್ರೈಸ್ ಕೊಡಕ್ ಆಗಲ್ಲ. ಇದೆಲ್ಲ ಒರಿಜಿನಲ್ ಪ್ರಾಡಕ್ಟ್ಸ್ ನಮಗೆ. ಅದಕ್ಕೆ ನಾವು ಆನ್ಲೈನ್ ಅಲ್ಲಿ ಬರೋ ಪ್ರೈಸೇ ಬೇರೆ ಕಂಪ್ಲೀಟ್ಲಿ. ನೀವು ಬೇಕಾದ್ರೆ ಇದನ್ನ ಟೆಸ್ಟ್ ಮಾಡ್ಬೋದು. ಅದು ಆನ್ಲೈನ್ ಇದು ಕಂಪ್ಲೀಟ್ಲಿ ಜಿನಿಯನ್ ಪ್ರಾಡಕ್ಟ್. ಅಲ್ಲ ಆನ್ಲೈನ್ ಅಲ್ಲಿ ಹಂಪಿ ಹೆಡ್ ಅಂತ ಕೊಟ್ಬಿಡ್ತಾರೆ. ಹಂಪಿ ಹೆಡ್ ಅಲ್ಲಿ ಅರ್ಧ ಹಂಪಿ ಹೆಡ್ ಅಲ್ಲ ಮಿಕ್ಸ್ ಮಾಡ್ಬಿಡ್ತಾರೆ. ಬಾಕ್ಸ್ ಮಾತ್ರ ಬೇರೆ ಇರುತ್ತೆ. ಯಾವ್ದು ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ಸ್ ಇದೆ ಎಲ್ಲ ಡೂಪ್ಲಿಕೇಟ್ ಮಾಡೋದು. ಮುಂಚೆ ಮುಂಬೈ ಒಬ್ರು ಇದು ಯೂಟ್ಯೂಬರ್ ರಿವ್ಯೂ ಮಾಡಿದಾರೆ ಅದನ್ನೆಲ್ಲ. ಬಟ್ ಇಕಾರಿ ಕಾಸ್ಟ್ಲಿ ಇರೋದ್ರಿಂದ ನನ್ನ ಪ್ರಕಾರ ಆಫ್ಲೈನ್ ಅಲ್ಲಿ ತಗೊಂಡ್ರೆ ದಿ ಬೆಸ್ಟ್ ಅಂತ ಆಪ್ಷನ್. ನಿಮ್ಗೆ ಜೀನಿಯನ್ ಪ್ರಾಡಕ್ಟ್ ಒರಿಜಿನಲ್ ಬೇಕಂದ್ರೆ ಆಫ್ಲೈನ್ ಅಲ್ಲೇ ತಗೊಳ್ಳಿ. ಮತ್ತೆ ಇದು ಏನು ಈ ಮೆಡಿಸಿನ್ಸ್ ಅದೆಲ್ಲ ಸಿಗುತ್ತೆ? ಮೆಡಿಸಿನ್ಸ್ ಎಲ್ಲ ಸಿಗುತ್ತೆ. ವಾರ್ಮ್ ಔಟ್, ಸ್ಟ್ರೆಸ್ ಹೀಲ್, ಓಕೆ, ನಿಮಗೆ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ, ಮೈಕ್ರೋ ಲೈಫ್, ಆಮೇಲೆ ಕ್ಲೋರೋಕ್ಲಿಯರ್ಸ್, ಆಂಟಿ ಇದು ಡೆಕೋರೇಟಿವ್ಸ್. ಡೆಕೋರೇಟಿವ್ ಇದೆಲ್ಲ ಇದೆ. ಟಯೋ ಪ್ರಾಡಕ್ಟ್ಸ್. ಟಯೋ ಒಂಥರ ಅಕ್ವೇರಿಯಂ ಫೀಲ್ಡ್ ಅಲ್ಲಿ ದ ಮೋಸ್ಟ್ ನೇಮ್ಡ್ ಫುಡ್ ಅದು. ಐ ಥಿಂಕ್ ಸುಮಾರು ಹಿಂದೆನೆ ಬಂದವರು ಅನ್ಸುತ್ತೆ. ಆಲ್ಮೋಸ್ಟ್ ಅವರು ಒಂದು 20 ಇಯರ್ಸ್. ಮತ್ತೆ ಲೈಟ್ಸ್ ಗಳ ಬಗ್ಗೆ ಹೇಳಿ. ಈಗ ನಾನು ಅಕ್ವೇರಿಯಂಗೆ ಯಾವ ತರ ಲೈಟ್ ಯೂಸ್ ಮಾಡಿದ್ರೆ ಬೆಟರ್ ಅಂತ ನಿಮ್ ಪ್ರಕಾರ ಅನ್ಸುತ್ತೆ? ಇದು ಚೀರೋಸ್ ಮತ್ತೆ ಇದೆ, ಸನ್ ನಿಮ್ಗೆ ಎಂಟ್ರಿ ಲೆವೆಲ್ ಅಂದ್ರೆ ಸನ್ ಇದು ಚೀರೋಸ್ ನಿಮ್ಗೆ WRGB, ನಿಮ್ಗೆ ಒಳ್ಳೆ ಇಂಟೆನ್ಸಿಟಿ ಲೈಟ್ ಬೇಕು, ಪ್ಲಾಂಟ್ಸ್ ಲಶ್ ಆಗಿ ಗ್ರೋ ಆಗಬೇಕು, ನಿಮ್ಗೆ ನೋಡಕ್ ನೋಡಿದಾಗ ಈ ತರ ಕಾಣ್ಬೇಕು ಅಂದ್ರೆ ಅದು WRGB. ಹೌದು. ಬಟ್ ಚೀರೋಸ್ WRGB ಇವಾಗ 2 ಸ್ಲಿಮ್ ಅಂತಾನು ಬರುತ್ತೆ, ಮತ್ತೆ ಇನ್ನೊಂದು 2 ಸೀರೀಸ್ ಬರುತ್ತೆ. ಬಟ್ 2 ಸೀರೀಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಆದ್ರೆ ಈಗ ನನ್ಗೆ ಒಂದು ಡೌಟ್ ಏನಂದ್ರೆ, ಈಗ ನಾನು ನಾರ್ಮಲ್ ಸೆಟಪ್ ಮಾಡ್ತೇನೆ, ನಾನ್ CO2 ಸೆಟಪ್ ಮಾಡ್ತಾ ಇದೀನಿ ಅಥವಾ ಈ ತರ ಸೆಟಪ್ ಮಾಡ್ತಾ ಇದೀನಿ, ನಾನು ಸೀದಾ WRGB ಈ ತರ ಚೀರೋಸ್ ಇದಕ್ಕೆ ಹೋದ್ರೆ ಬೆಟ್ರ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಒಂದು ನಾರ್ಮಲ್ ಲೈಟ್ ಇಂದ ಸ್ಟಾರ್ಟ್ ಮಾಡಿದ್ರೆ ಬೆಟರ್? ಇಲ್ಲ, ಅದೇ ಡಿಪೆಂಡ್ಸ್ ನಿಮ್ಮ ಫೈನಾನ್ಸ್ ಅಲ್ಲ. ಅದು ಮಾಡಿದ್ರೆ ಒಳ್ಳೇದು, ಯಾಕಂದ್ರೆ ಅದರಲ್ಲಿ ನೀವು ಫುಲ್ ಕಂಟ್ರೋಲ್ ಮಾಡ್ಕೋಬಹುದು. WRGB ನೀವು ಲೈಟ್ ಇಂಟೆನ್ಸ್ ಕಂಟ್ರೋಲ್ ಮಾಡಬಹುದು, ಬಟ್ ನಾರ್ಮಲ್ ಲೈಟ್ಸ್ ಅಲ್ಲಿ ಕಂಟ್ರೋಲ್ ಮಾಡಕ್ ಆಗಲ್ಲ. ಅವಾಗ ನಿಮ್ಗೆ ಬಿಗಿನರ್ಸ್ ಏನಾಗುತ್ತೆ, ನಿಮ್ಗೆ ಪ್ರಾಬ್ಲಮ್ ಜಾಸ್ತಿ, ಆಲ್ಗೆ ಇಶ್ಯೂಸ್ ಅವೆಲ್ಲ ಬರೋದು ಜಾಸ್ತಿ ಇರುತ್ತೆ. ಯಾಕಂದ್ರೆ ಒಂದೇ ಇಂಟೆನ್ಸಿಟಿ ಲೈಟ್ ಬರ್ತಾ ಇರುತ್ತೆ ನಿಮ್ಗೆ, ನೀವು ಕಂಟ್ರೋಲ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಆಲ್ಗೆ ಇಶ್ಯೂಸ್. ಇದ್ರಲ್ಲಿ ಹಂಗಲ್ಲ, ಎಲ್ಲ ಕಂಟ್ರೋಲ್ ಮಾಡ್ಕೋಬಹುದು. ಇದು ಮತ್ತೆ ಫಿಲ್ಟರ್ಸ್ ಯಾವ್ಯಾವ ಕಂಪ್ನಿ ಇದೆ ನಿಮ್ಮ ಹತ್ರ? ಫಿಲ್ಟರ್ಸ್ ಸನ್ಸನ್ RS ಸಿಗುತ್ತೆ, ಸನ್ಸನ್ ಸಿಗುತ್ತೆ. ಆಮೇಲೆ ಏರ್ ಪಂಪ್ಸ್ ನಿಮ್ಗೆ ನೋಡಿ, ಈ ಏರ್ ಪಂಪ್ ಇದಲ್ಲ, ಏಲಿಯಾ ಕಂಪ್ನಿದು ಸಿಗುತ್ತೆ. ಇದೇನೋ ಒಂಥರ ಹೆವಿ. ಒಂದು 6 to 8 ಟ್ಯಾಂಕ್ಸ್ ಗೆ ತೂಕನೂ ಅಷ್ಟೇ ತೂಕ ಇದೆ. ಇದು ಅಲ್ಯೂಮಿನಿಯಂ, ಇದು ಫುಲ್ ಅಲ್ಯೂಮಿನಿಯಂ ತೂಕನೂ ಇದೆ. ಇದಂದ್ರೆ ಇದು ಸ್ಟ್ಯಾಂಡರ್ಡ್ ಕಂಪ್ನಿ. ಇವಾಗ ನಾವು ಸೆಂಟ್ರಲೈಸ್ಡ್ ಮಾಡೋದೆಲ್ಲ ಇದೇ ಕಂಪ್ನಿದೇ ಯೂಸ್ ಮಾಡೋದು. ಎಲ್ಲಾ ಅಕ್ವೇರಿಯಂ ಶಾಪ್ಸ್ ಅವರು ಇದೇ ಬ್ರ್ಯಾಂಡ್ ಯೂಸ್ ಮಾಡೋದು. ಯಾಕಂದ್ರೆ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದು ಏನು ಈ ಬೇರೆ ಬೇರೆ ಫಿಲ್ಟರ್ಸ್ ಇದೆಲ್ಲ ಸಿಗುತ್ತಲ್ಲ ನಿಮ್ಮ ಹತ್ರ? ಹೀಟರ್ಸ್ ಸಿಗುತ್ತೆ, ಸನ್ಸನ್ ಹೀಟರ್ಸ್ ಇದೆ. ಸನ್ಸನ್ ಹೀಟರ್ಸ್ ಅಂದ್ರೆ ಈಗ ಯೂಶಲಿ ಈ ಹೀಟರ್ಗಳಿಗೂ ನಾರ್ಮಲ್ ಹೀಟರ್ಗಳಿಗೆ ಏನ್ ಡಿಫ್ರೆನ್ಸ್ ಅಂತ? ಸನ್ಸನ್ದು ಸಿಗುತ್ತೆ ನನ್ನ ಹತ್ರ. EM ಹೀಟರ್ಸ್ ನೋಡಿ ಅಲ್ಲಿ, EM ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ನಿಮ್ಮ ಹತ್ರ? EM ಪ್ರಾಡಕ್ಟ್, EM ಇದು ಇದೆ ಅಲ್ಲ, ಕ್ಯಾನಿಸ್ಟರ್ ಇದೆ. EM ಕ್ಯಾನಿಸ್ಟರ್ಸ್, ಸನ್ಸನ್, EM ಎಲ್ಲ ಮ್ಯಾಕ್ಸಿಮಮ್ ಟಾಪ್ ಬ್ರ್ಯಾಂಡ್ಸ್ ಏನಿದೆ ಅಕ್ವೇರಿಯಂ ಅಲ್ಲಿ ಎಲ್ಲ ಪ್ರತಿಯೊಂದು ಬ್ರ್ಯಾಂಡ್. ಬೋಯ್ ಕಂಪ್ನಿದು, ಬೋಯುದು. ಇದೇನಿದೆ ಇದೆಲ್ಲ? ಇದು ಫೀಡಿಂಗ್ ಟ್ಯೂಬ್ ಅಂತ ಇದೆ. ಅಂದ್ರೆ ಫುಡ್ ಇದು ಫ್ಲೋಟಿಂಗ್ ಪೆಲೆಟ್ಸ್ ಗೆ, ಇದು ಸಿಂಕಿಂಗ್ ಪೆಲೆಟ್ಸ್. ಅಂದ್ರೆ ಫುಡ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದಕ್ಕೋಸ್ಕರ
ತರ ಮತ್ತೆ ಇಲ್ಲೂ ಎಲ್ಲ ತರ products. ಅಯ್ಯೋ ಇದು ಈ ಗಪ್ಪಿ ಗಿಪ್ಪಿ ಬ್ರೀಡ್ ಮಾಡ್ತಾರೆ ಅವರಿಗೆ. ಬ್ರೀಡಿಂಗ್ ನೀವು ಬೇಕು ಅಂದಾಗ ಇದನ್ನ ಸೆಟಪ್ ಮಾಡ್ಕೋಬಹುದು. ಓಕೆ, ಬೇಡ ಅಂದ್ರೆ ನೀವು ಓಪನ್ ಮಾಡಿ ಬಿಟ್ಟು ಫೋಲ್ಡ್ ಮಾಡಿ ಇಟ್ಕೋಬಹುದು. ಬ್ರೀಡಿಂಗ್ ಬಾಕ್ಸ್. ಬ್ರೀಡಿಂಗ್ ಬಾಕ್ಸ್ ಈ ಸ್ಟಾಕ್ ಅದೇ ಯಾವಾಗಲೂ ಗಪ್ಪಿಗೆ ಸ್ಟಾಕ್ ನೀವು- ಇದ್ದೇ ಇರುತ್ತೆ ನಿಮ್ಮ ಹಾ ಹತ್ರ? ಸ್ಟಾಕ್ ಇದೆ. ಗಪ್ಪಿ ಸಣ್ಣ ಪುಟ್ಟ ಫಿಶ್ ಬ್ರೀಡಿಂಗ್ ಎಲ್ಲ ಯೂಸ್ ಮಾಡ್ಬೋದು. ಮತ್ತೆ ನಿಮ್ಮ ಹತ್ರ AD ಅದೆಲ್ಲ ಪ್ರಾಡಕ್ಟ್ಸ್ ಇದೇನಿದು? ಇದು ಕ್ಯೂಬ್ 1 ನಿಮ್ಗೆ ಸೈಫನ್ ಪೈಪ್ಸ್. ಮಿನಿ ವಾಟರ್ ಚೇಂಜ್ ಇದು ಪ್ಲಾಂಟೆಡ್ ಟ್ಯಾಂಕ್ ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ರೀ ಓಷನ್ ಅಂತ. ಇದನ್ನು ಪ್ಲಾಂಟೆಡ್ ಟ್ಯಾಂಕ್ ಸೈಫನ್ ಪೈಪ್. ಪ್ಲಾಂಟೆಡ್ ಟ್ಯಾಂಕ್ ಸೈಫನ್. ಇದು ನಾರ್ಮಲ್ ಆಗಿ ಎಲ್ಲಾ ಕಡೆ ಸಿಗೋದಿಲ್ಲ ನಿಮ್ಗೆ. ಓಕೆ, ಸೈಜ್ ಅದು ಒಂದೇ ಸರ ಒಂದೇ. ಚೆಕ್ ಮಾಡಲ್ಲ. ದಪ್ಪ ಪೈಪ್ ಬರುತ್ತೆ, ನಾರ್ಮಲ್ ಆಗಿ ಇಲ್ಲ, ಸಿಗುತ್ತೆ. ಅದಕ್ಕೆ ಇದು ನೋಡಿ, ಇದು ಸಣ್ಣ ಇರೋದು. ಸಣ್ಣ ಮತ್ತೆ ಈ ತರ ಸಣ್ಣ ಪುಟ್ಟ ರೆಡಿ ಟ್ಯಾಂಕ್ಸ್ ಸಿಗುತ್ತಲ್ಲ ನಿಮ್ಮ ಹತ್ರ? ಚಿಕ್ಕ ಚಿಕ್ಕ ಟ್ಯಾಂಕ್ಸ್, beta tanks ಎಲ್ಲ ಸಿಗುತ್ತೆ. ಜಸ್ಟ್ ಸುಮ್ಮನೆ ಗಿಫ್ಟಿಂಗ್ ಯಾರಾದ್ರೂ ಕೊಡೋದು. ಹೌದು, ಅದಕ್ಕೆ ಸ್ಮಾಲ್ ಫಿಲ್ಟರ್ಸ್, Filters. ಆಂಗಲ್ ಫಿಲ್ಟರ್ಸ್, ಸ್ಮಾಲ್ ಲೈಟ್ಸ್. ಇದು ಪರ್ಸನಲ್ ಟ್ಯಾಂಕ್ ಮಾಡ್ಕೊಡ್ತೀರಿ ಸರ್? ಸೊ ಸರ್ ಹೇಳಿ, ಇದೇನ್ ಪ್ರಾಡಕ್ಟ್ ಇದು? ಇದು ಟ್ರಾಪಿಕಲ್ ಫರ್ಟಿಲೈಸರ್. ಇದು Fertilizer. ಆಲ್ ಇನ್ ಒನ್. ಓಕೆ, ಫುಲ್ ಆಲ್ ಇನ್ ಒನ್. ಒಂದ್ ಇದನ್ನ ಇದು ಮಾಡೋದು. ಇದು US ಬ್ರ್ಯಾಂಡ್. ಇದು ಓಕೆ, ಈಗ ನಾವು ಯಾವ್ದಾದ್ರು ಕಡಿಮೆ ಅಂದ್ರೆ ನಾನು ಹೇಳ್ತಾ ಇರೋದು ಈ ನಾನ್ CO2 ಆತರ ಎಲ್ಲ ಮಾಡಿದಾಗ ಚೆನ್ನಾಗಿರುತ್ತೆ ಹೌದು. ಫರ್ಟಿಲೈಸರ್. ಇಲ್ಲ, CO2 ಚೆನ್ನಾಗಿರುತ್ತೆ, ನಾನ್ CO2 Non-CO2 ಪ್ಲಾಂಟ್ಸ್ ಚೆನ್ನಾಗಿ. ಹಾಕ್ಬೋದು. ಇವರೇ ಆಕ್ಚುಲಿ ಫಸ್ಟ್ ಬಂದಿರೋದು Tropic. market ಗೆ. Tropic ಅವ್ರು. ಚೆನ್ನಾಗಿ ಅದು ಪ್ರೀಮಿಯಂ ಪ್ರಾಡಕ್ಟ್ ಅಂತ ಅದ್ರ ಮೇಲೆ. ಇದು ಎಷ್ಟು ಡೈಲಿ ಡೋಸೇಜ್ ಮಾಡ? ಡೈಲಿ ಇಲ್ಲ, ಇದು ವೀಕ್ಲಿ ಡೋಸೇಜ್. ವೀಕ್ಲಿ ಡೋಸೇಜ್. ಇವು ಟ್ರಾಪಿಕ್ ಅವ್ರದ್ದು ಮ್ಯಾಕ್ಸಿಮಮ್ ಎಲ್ಲ ಐಟಮ್ ಸಿಗುತ್ತೆ ನಿಮ್ಮ ಹತ್ರ? ಟ್ರಾಪಿಕ್ ಅದು. ಈ ಟ್ಯಾಂಕು AD ಇದು. ಈ ಟ್ಯಾಂಕು ಮತ್ತೆ ಲೈಟ್, ಇದಕ್ಕೆ ಇರೋದು ಕ್ಯಾನ್ಸ್ಟರ್ ಫಿಲ್ಟರ್, ಅದನ್ನು AD ಇದೇನೆ. ಮತ್ತೆ ಈ ಲಿಲಿ ಪೈಪ್ಸು, ಇಂಟರ್ನಲ್ ಲಿಲಿ ಪೈಪ್ಸ್, ಇದು ಫುಲ್ ಸೆಟಪ್ ಆಕ್ಚುಲಿ AD ಇದೇನೆ. ಈವನ್ ಈ ಸ್ಯಾಂಡ್ ಕೂಡ AD ಇದೆ. ಈ ಸ್ಯಾಂಡು, ಇದರಲ್ಲಿರೋ ಪ್ಲಾಂಟ್ಸು ಎಲ್ಲ AD ಇದೇನೆ. ಸ್ಟೋನ್ಸ್ ಡ್ರಿಫ್ಟ್ ವುಡ್ ಮಾತ್ರ ಬೇರೆ ಇದೆ. ರೆನಿಕಿಮಿನಿ ರೋಸೆಟ್ ಇದೆ, ರೆನಿಕಿಮಿನಿ ಇದೆ. ಈಗ ಜಸ್ಟ್ ಆಮೇಲೆ ಇದು 1 ಮಂತ್ ಆಗಿದೆ. ಇದೇನ್ shrimp ಇದು? ಯಾವುದು? ಅದು ಚೆರಿ ರೆಡ್. ಆಮೇಲೆ ಫಿಶಸ್ ಇದು ಎಂಬರ್ ಟೆಟ್ರಾ ಇದೆ ಇದರಲ್ಲಿ. ಆಮೇಲೆ ಆಲ್ಬಿನೋ ಕ್ರಿಸ್ಟಿಲಾ ಇದೆ. ಆಲ್ಬಿನೋ ಫಿಶ್ ಎಲ್ಲ ಇದೆಯಲ್ಲ? ಹಾ. ಇದು ನೀವು ಫಿಲ್ಟರ್ ಏನ್ ಯೂಸ್ ಮಾಡಿರಲ್ಲ AD ಅದು, ಹಾ. ನೋಡಕ್ ಅಷ್ಟು ಇಟ್ಟಿದೆ, ಇಷ್ಟು ಎಫೆಕ್ಟಿವ್ ಆಗಿರುತ್ತೆ ಇದು? ಇಲ್ಲ, ಇದಕ್ಕೆ ಪ್ರೆಷರ್ ಜಾಸ್ತಿನೇ ಇರುತ್ತೆ ಅದು. ಹೇಳಿ, ರಾಕ್ಸ್ ಗಳು ಯಾವ ತರ ಇದೆ ನಿಮ್ಗೆ? ಈಗ ಸ್ಕೇಪಿಂಗ್ ರಾಕ್ಸ್ ಗಳು ಅಂತ ಬಂದ್ರೆ ಇದು ಸೆರೈವ್ ಸ್ಟೋನ್ಸ್ ಅಂತಾರೆ. ಓಕೆ, ಯಾವಾಗ್ಲೂ ಸ್ಟಾಕ್ಸ್ ಇದ್ದೇ ಇರ್ತಿದಲ್ಲ ಎಷ್ಟು ಅಂತ? ಡ್ರ್ಯಾಗನ್ ಸ್ಟೋನ್ಸ್ ಇದೆ. Okay. ಅದು ಬಿಟ್ಟು ನಿಮ್ಗೆ Lava ಲಾವಾ ರಾಕ್ಸ್. ಇದು ಬಲ್ಕ್ ಸ್ಟಾಕ್ ಇದ್ದೇ ಇರುತ್ತೆ ನಿಮ್ಮ ಹತ್ರ? Bulk stock ಯಾವಾಗ್ಲೂ ಇದೆ ಎಷ್ಟು ಇದೆಯೋ ನನ್ನ ಅಷ್ಟು ಇದ್ದೇ ಇರ್ತದೆ ಅವಾಗ? ನೀವೆಲ್ಲ ಮೀಡಿಯಂ ಸೈಜ್ ಅಂದ್ರೆ ಒಂದು 2.5 feet ಸೆಟಪ್ಸ್ ವರ್ಗೂ ನೀವು ಈ ಸ್ಟೋನ್ಸ್ ಯೂಸ್ Use ಮಾಡೋಂತ ಮಾಡ್ಬೋದು. ಸ್ಟೋನ್ಸ್ ಇದೆ ನನ್ನ ಹತ್ರ. ಅಂದ್ರೆ ಈಗ ಸ್ಟೋನ್ಸ್ ನೀವು ಯಾವ ಪ್ಲಾಂಟೆಡ್ ಟ್ಯಾಂಕ್ ಅಂದ್ರೆ ಯಾವ್ದು ಪ್ರಿಫರಬಲಿ ಯಾವ್ದು ಇಟ್ರೆ? ಅದು ಪೋರ್ಸ್ ಇರುತ್ತಲ್ಲ, ಅದ್ರ ಬ್ಯಾಕ್ಟೀರಿಯಾ ಕುತ್ಕೊಳ್ಳುತ್ತೆ ಅಂತ? ಹೌದು, ಬ್ಯಾಕ್ಟೀರಿಯಾಸ್ ಕೂತ್ಕೊಳ್ಳುತ್ತೆ ಅದರಲ್ಲಿ. ಅಂದ್ರೆ ಅದು ನೀವು ಸ್ಕೇಪ್ ಯಾವ ರೀತಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಪ್ರಿಫರಬಲಿ ಯಾವ್ದು ಬೆಟರ್ ಅಂತ ನೀವು ಹೇಳೋದು? ಅಲ್ಲ, ಮೂರು ಬೆಟರ್. ಬಟ್ ನಾವೇನ್ ಹೇಳೋದು, ಅವ್ರು ಸ್ಕೇಪ್ ಆರ್ಟ್ ಸ್ಕೇಪ್ ಯಾವ ತರ ಪ್ಲಾನ್ ಮಾಡ್ತಾರೆ ಆ ತರ ಸ್ಟೋನ್ಸ್ ಯೂಸ್ ಮಾಡ್ಬೇಕಾಗುತ್ತೆ. ಆ ತರ ಸ್ಟೋನ್ಸ್ ಯೂಸ್ ಮಾಡಿದ್ರೆ ಬೆಟರ್. ವುಡ್ ತುಂಬಾ ಡಿಫ್ರೆಂಟ್ ಇದಲ್ಲ ವುಡ್. ಒಟ್ಟಲ್ಲಿ ಎಂಡ್ ಟು ಎಂಡ್ ಅಕ್ವೇರಿಯಂ ರಿಲೇಟೆಡ್ ಪ್ರಾಡಕ್ಟ್ಸ್ ಪ್ರತಿಯೊಂದು ಸಿಕ್ಕೇ ಸಿಗುತ್ತಲ್ಲ? ಸರ್ ಹೇಳಿ, ಇದು ಬೆಂಡ್ ಟ್ಯಾಂಕ್ಸ್ ನಿಮ್ಮ ಹತ್ರ ವಿತೌಟ್ ಇದ್ರದ್ದೇನೋ ಟಾಪ್? ವಿತೌಟ್ ಟಾಪೇ ಬರೋದು. ಇದು ಇಂಪೋರ್ಟೆಡ್ ಟ್ಯಾಂಕ್ ವಿತೌಟ್ ಟಾಪ್ ಬರುತ್ತೆ. ರೆಡಿ ಅವೈಲೇಬಲ್ ಇರುತ್ತೆ. ಇದು ಇರುತ್ತೆ ನಿಮ್ಗೆ. ಸ್ಟ್ರೆಂತ್ ಇರುತ್ತೆ ಇದು ಬೆಂಡ್ ಟ್ಯಾಂಕ್ಸ್? ಗಟ್ಟಿ ಇರುತ್ತೆ ಅಂತ? ಸ್ಟ್ರೆಂತ್ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅದು ಇದು ಆಪ್ಟಿವೈಟ್, ಅದೇ ಎಕ್ಸ್ಟ್ರಾ ಕ್ಲಿಯರ್ ಗ್ಲಾಸ್ ಎಕ್ಸ್ಟ್ರಾ ಕ್ಲಿಯರ್ ಇಂಪೋರ್ಟೆಡ್ ಟ್ಯಾಂಕ್. ಇದೆಲ್ಲ ಸೈಜು ಇದೆ? ಎಲ್ಲ ಸೈಜ್ ಇದೆ, ಅಪ್ ಟು 2 feet ಅದು. ಹಾ. ಮತ್ತೆ ಇದು ಫಿಶ್ ಪ್ರಾಡಕ್ಟ್ಸ್ ನಿಮ್ಮ ಹತ್ರ ಎಲ್ಲ ಸಿಕ್ಕೇ? ಫುಡ್ 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 ನಿಮಗೆ ಹಂಪಿ ಹೆಡ್ ಸಿಗುತ್ತೆ, ಒಕಿಕೋ ಕಂಪ್ನಿದು. ಫ್ಲವರಾನ್ಗೆನೆ ನಿಮ್ಗೆ ಇದು ಟಶ್ಕರ್ ಅಂತ ಇದು ಅಂದ್ರೆ ಕ್ವಾಲಿಟಿ ವೈಸ್. ಟಶ್ಕರ್ ಇದು ಒರಿಜಿನಲ್ ಸಿಗ್ತಾ ಇಲ್ಲ ಮಾರ್ಕೆಟ್ ಅಲ್ಲಿ, ನನ್ನ ಹತ್ರ ಅವೈಲೇಬಲ್ ಇದೆ. ಒಕಿಕೋ ಪ್ಲಾಟಿನಮ್. ಓಕೆ, ಇದು ಪ್ರೀಮಿಯಂ ಫುಡ್. ಪ್ರೀಮಿಯಂ ಫುಡ್. ಹೌದು. ಮತ್ತೆ ಇದೆಲ್ಲ ಸಿಗುತ್ತೆ? ಅದು ಓಷನ್ ಫ್ರೀ ಇದು FHG1 Pro ಇದೆ. ಮತ್ತೆ ಇನ್ನೊಂದು
ಪ್ರೋ ರೆಡ್ ಸಿನ್ ಇದು ಸೋಬೋ ಲೈಟ್ ಸೋಬೋ ಪ್ಲಾಂಟೆಡ್ ಟ್ಯಾಂಕ್ ಲೈಟ್ ಸೋಬೋ ಕ್ಯೂಬ್ ಪ್ಲಾಂಟೆಡ್ ಸಣ್ಣ ಪುಟ್ಟ ಚಿಕ್ಕ ಟ್ಯಾಂಕ್ ನ್ಯಾನೋ ಟ್ಯಾಂಕ್ಸ್ ನ್ಯಾನೋ ಟ್ಯಾಂಕ್ಸ್ ಹ್ಯಾಂಗ್ ಆನ್ ಫಿಲ್ಟರ್ಸ್ ಸ್ಪಾಂಜ್ ಫಿಲ್ಟರ್ಸ್ ಹ್ಯಾಂಗ್ ಆನ್ ಫಿಲ್ಟರ್ಸ್ ಸೊ ನಿಮ್ಮ ಹತ್ರ 99% ಎಲ್ಲ ಐಟಮು ಅಕ್ವೇರಿಯಂ ರಿಲೇಟೆಡ್ ಐಟಮ್ಸ್ ಪ್ರತಿಯೊಂದು ಸಿಗುತ್ತಲ್ಲ ಮತ್ತೆ ನಿಮ್ ಶಾಪ್ ಟೈಮಿಂಗ್ಸ್ ಏನು ಯಾವಾಗಿಂದ ಎಷ್ಟೊತ್ತಿಂದ ಎಷ್ಟೋ ತನಕ ಓಪನ್ ಇರುತ್ತೆ ಯಾವ ಟೈಮಲ್ಲಿ ಬರುತ್ತೆ ವೀಕ್ ಡೇಸ್ ಅಲ್ಲಿ 9 to 9 ಓಕೆ ಸಂಡೇಸ್ ಮಾತ್ರ 9:30 to 8:30 8:30 ನೈಟ್ 8:30 Night 8:30 ತನಕ ಇರ್ತೀರ ಸೊ ನನ್ನ ಫೈನಲ್ ಕ್ವಶನ್ ಏನು ಅಂತಂದ್ರೆ ಈಗ ನಿಮ್ಮನ್ನ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಈಗ ಪೋರ್ಟರ್ ಅದು ಇದು ಮಾಡ್ತಾರಲ್ಲ ಆತರ ಆಪ್ಷನ್ ಏನಾದ್ರು ಇದೆಯಾ ಪೋರ್ಟಲ್ ಮತ್ತೆ ಅದು ಟನ್ಸ್ ಪೋರ್ಟರ್ ಎಲ್ಲ ನಾವು ಅವಾಗಿನ ಮಾಡ್ತಾ ಇದೀವಿ ಇವನ್ ಆನ್ಲೈನ್ ಅಲ್ಲೂ ಸೇಲ್ ಮಾಡ್ತಾ ಫೇಸ್ಬುಕ್ ಅಲ್ಲಿ ಇದೆ ನಿಮ್ ಫೇಸ್ಬುಕ್ ಪೇಜ್ ನೇಮ್ SPR ಅಕ್ವೇರಿಯಂ ಅಂತ SPR ಇನ್ಸ್ಟಾಗ್ರಾಮ್ ಅಲ್ಲೂ SPR ಅಕ್ವೇರಿಯಂ 1 ಅಂತ ಇದೆ ಯೂಟ್ಯೂಬ್ ಅಲ್ಲೂ ನಿಮ್ಗೊಂದು ಚಾನಲ್ ಯೂಟ್ಯೂಬ್ ಅಲ್ಲೂ SPR ಅಕ್ವೇರಿಯಂ ಅಂತ SPR ಅಕ್ವೇರಿಯಂ ಅಂತ ಇದೆ. ಸೊ ಈಗ ನನ್ನ ಇನ್ನೊಂದು ಲಾಸ್ಟ್ ಫೈನಲ್ ಕನ್ಕ್ಲೂಡಿಂಗ್ ಕ್ವಶನ್ ಏನು ಅಂತಂದ್ರೆ ಈಗ ನಾನು ಯೂಶಲಿ ಏನಾದ್ರು ಬಂದ್ರೆ ನಿಮ್ಮ ಹತ್ರ ಯಾವ ಟೈಮ್ ಪ್ರಿಫರಬಲಿ ಫಿಶ್ ಸ್ಟಾಕ್ ಯಾವತ್ತು ಬರುತ್ತೆ ಅಂತ ಅಂದ್ರೆ ಕೆಲವರು ಕಡೆ ಏನ್ ಹೇಳ್ತಾರೆ ಈಗ ಮಂಡೇ ಸ್ಟಾಕ್ ಬರುತ್ತೆ ನಮಗೆ ಟ್ಯೂಸ್ಡೇಸ್ ಎಲ್ಲ ಇದ್ದೇ ಇರುತ್ತೆ ಯಾವ ಟೈಮಲ್ಲಿ ಬಂದ್ರೆ ನಿಮ್ಗೆ ಸ್ಟಾಕ್ ವೆಡ್ನೆಸ್ಡೇ ಥರ್ಸ್ಡೇ ಬಂದ್ರೆ ತುಂಬಾ ಒಳ್ಳೇದು ವೆಡ್ನೆಸ್ಡೇ ಥರ್ಸ್ಡೇ ಸ್ಟಾಕ್ಸ್ ಎಲ್ಲ ಯಾಕಂದ್ರೆ ನಾವು ಒಂದೇ ದಿವಸ ನಮ್ಗೆ ಯಾರಿಗೂ ಸೇಲ್ ಮಾಡೋದಿಲ್ಲ ಯಾಕಂದ್ರೆ ಕ್ವಾರಂಟೈನ್ ಅಲ್ಲಿ ಇರುತ್ತಲ್ಲ ಅದಕ್ಕೂ ನಾವು ಸೇಲ್ ಸ್ಟಾರ್ಟ್ ಮಾಡೋದು ವೆಡ್ನೆಸ್ಡೇ ಥರ್ಸ್ಡೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ದಿಸ್ ಥ್ಯಾಂಕ್ ಯು